ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರು ಬೆಳಗಾವಿ ವಿಭಾಗದ ವಿಜಯಪುರ, ಬಾಗಲಕೋಟೆ ಹಾಗೂ ಕಲಬುರಗಿ ವಿಭಾಗದ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನೌಕರರು ಕರ್ತವ್ಯ ನಿರ್ವಹಿಸುವಲ್ಲಿ ಎದುರಿಸುತ್ತಿರುವ ತೊಂದರೆಯನ್ನು ಮಾನವೀಯತೆ ದೃಷ್ಟಿಯಿಂದ ಪರಿಗಣಿಸಿ ಏಪ್ರಿಲ್ ಮತ್ತು ಮೇ ಮಾಹೆಗಳಲ್ಲಿ ಕಚೇರಿ ಕೆಲಸದ ಸಮಯವನ್ನು ಬೆಳಗ್ಗೆ 8ರಿಂದ 1:30ರವರೆಗೆ ನಿಗದಿಪಡಿಸಿ ಆದೇಶ ಹೊರಡಿಸುವಂತೆ ಕೋರಿದ್ದರು. ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರದ ಆದೇಶ ಸಂಖ್ಯೆ ಸಿಆಸು-ಇ ಆಸು 7 ಸ್ವಿಮರ್ 2025 ಬೆಂಗಳೂರು ದಿನಾಂಕ 2 ಏಪ್ರಿಲ್ 2025ರ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2025ನೇ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಗಳಲ್ಲಿ ಬೆಳಗಾವಿ ವಿಭಾಗದ ವಿಜಯಪುರ ಮತ್ತು ಬಾಗಲಕೋಟೆ ಹಾಗೂ ಕಲಬುರಗಿ ವಿಭಾಗದ ಎಲ್ಲ ಕಚೇರಿಗಳ ಜಾರಿಯಲ್ಲಿ ಇರುವ ಸರ್ಕಾರಿ ಕಚೇರಿಗಳ ವೇಳಾಪಟ್ಟಿಯ ಬದಲಾಗಿ ಮೇ ತಿಂಗಳು ಮಧ್ಯಾಹ್ನ 1:30 ಗಂಟೆಯವರೆಗೆ ಬದಲಾಯಿಸಿ ಆದೇಶಿಸಿದೆ. ಈ ಜಿಲ್ಲೆಗಳಲ್ಲಿನ ಸರ್ಕಾರಿ ನೌಕರರು ಬದಲಾದ ಸಮಯದಲ್ಲಿ ತಮ್ಮ ಕರ್ತವ್ಯವನ್ನು ಎಂದಿನಂತೆ ಯಾವುದೇ ಲೋಪ ಅಡೆತಡೆ ಇಲ್ಲದೆ ಕರ್ತವ್ಯ ನಿರ್ವಹಿಸತಕ್ಕದ್ದು. ಸಾರ್ವಜನಿಕರಿಗೆ ಯಾವುದೇ ರೀತಿ ಅನಾನುಕೂಲತೆಯಾಗದಂತೆ ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ತುರ್ತು ಸಂದರ್ಭದಲ್ಲಿ ಯಾವುದೇ ಕಾರ್ಯವನ್ನು ನಿರ್ವಹಿಸಲು ನಿರ್ದೇಶಿಸಿದಲ್ಲಿ ಸಮಯದ ಪರಿಮಿತಿ ಇಲ್ಲದೆ ಕರ್ತವ್ಯ ನಿರ್ವಹಿಸತಕ್ಕದ್ದು ಎಂದು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ವಿಮಲಾಕ್ಷಿ ಬಿ ಅವರು ಆದೇಶ ಹೊರಡಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ವಿಭಾಗದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ ಬಳುಂಡಗಿಯವರು ಇತ್ತೀಚೆಗೆ ರಾಜ್ಯಾಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಸರ್ಕಾರ ಆದೇಶ ಹೊರಡಿಸಿದ್ದು, ಇದರಿಂದ ಬೇಸಿಗೆಯಲ್ಲಿ ಸರ್ಕಾರಿ ನೌಕರರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮನವಿಯನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ನೌಕರರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ ಬಳುಂಡಗಿ ಸೇರಿದಂತೆ ಸಂಘದ ಇತರೆ ಸದಸ್ಯರು ಮತ್ತು ಕಲಬುರಗಿ ವಿಭಾಗದ 7 ಜಿಲ್ಲೆಗಳ ಸರ್ಕಾರಿ ನೌಕರರು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಸರಗಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24 ಗಂಟೆಗಳಲ್ಲಿ ಆರೋಪಿಗಳನ್ನು ದಸ್ತಗಿರಿ ಮಾಡಿರುವ ತನಿಖಾ ತಂಡದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಕಾರ್ಯವೈಖರಿಯನ್ನು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಶ್ಲಾಘಿಸಿದ್ದಾರೆ. ದಿನಾಂಕ 27 ಮಾರ್ಚ್ 2024ರಂದು ಸಂಜೆ 4 ಗಂಟೆಯ ಸುಮಾರಿಗೆ ಸುಲೆಪೇಟ್ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಶ್ರೀಮತಿ ಕಮಲಾಬಾಯಿ ಗಂಡ ಶಂಕರಗೌಡ ಮಾಲಿ ಪಾಟೀಲ್ ವಯಸ್ಸು 80 ವರ್ಷ, ಜಾತಿ ಲಿಂಗಾಯತ, ಸಾಕಿನ್, ಹೂವಿನಹಳ್ಳಿ ತಾಲೂಕಾ ಚಿಂಚೋಳಿ ಮತ್ತು ಶ್ರೀಮತಿ ಕಮಲಮ್ಮ ಗಂಡ ಸುಬ್ಬಣ್ಣ ಪಾಲೇರ್ ವಯಸ್ಸು 80 ವರ್ಷ, ಜಾತಿ ಎಸ್ಸಿ, ಸಾಕಿನ್, ಯಲಕಪಳ್ಳಿ ತಾಲೂಕಾ ಚಿಂಚೋಳಿ ಇವರುಗಳು ಸುಲೆಪೇಟ್ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುತ್ತಿರುವಾಗ ಹಿಂದಿನಿಂದ ಯಾರೋ ಹೆಣ್ಣು ಮಕ್ಕಳು ಫಿರ್ಯಾದಿ ಶ್ರೀಮತಿ ಕಮಲಾಬಾಯಿ ಮಾಲಿ ಪಾಟೀಲ್ ಇವರ ಕೊರಳಲ್ಲಿದ್ದ 10 ಗ್ರಾಂ 1 ಬಂಗಾರದ ಸರ ಮತ್ತು ಕಮಲಮ್ಮ ಗಂಡ ಸುಬ್ಬಣ್ಣ ಪಾಲೇರ್ ಇವರ ಕೊರಳಲ್ಲಿದ್ದ 5 ಗ್ರಾಂ ಬಂಗಾರದ ಗುಂಡಿನ ಸರ ಕಳ್ಳತನ ಮಾಡಿಕೊಂಡು ಹೋಗಿದ್ದು ಪತ್ತೆ ಹಚ್ಚಿ ತನ್ನ ಬಂಗಾರದ ಸರವನ್ನ ಮರಳಿ ಕೊಡಿಸುವಂತೆ ಸಲ್ಲಿಸಿದ ಈರ್ವರ ಫಿರ್ಯಾದಿಯ ಮೇಲಿಂದ ಸುಲೆಪೇಟ್ ಠಾಣೆಯಲ್ಲಿ ಗುನ್ನೆ ನಂಬರ್ 36/2025 ಮತ್ತು 37/2025 ಕಲಂ 303(2) BNS ಅನ್ವಯ ಪ್ರಕರಣಗಳು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು. ಈ ಪ್ರಕರಣದ ಆರೋಪಿತರ ಪತ್ತೆ ಕಾರ್ಯ ಕುರಿತು ಅಪರ ಎಸ್ಪಿ ಡಿಎಸ್ಪಿ ಚಿಂಚೋಳಿ ಮತ್ತು ಸಿಪಿಐ ಸುಲೆಪೇಟ್ ರವರ ಮಾರ್ಗದರ್ಶನದಲ್ಲಿ ಅಮರ್ ಕುಲಕರ್ಣಿ PSI
ಪಿಎಸ್ಐ ಸುಲೇಪೇಟ್ ಠಾಣೆ ಇವರ ನೇತೃತ್ವದಲ್ಲಿ ಸಿಬ್ಬಂದಿಯವರಾದ ಚಂದ್ರಕಾಂತ್ ಪಿಸಿ 80, ಮೋಹನ್ ರೆಡ್ಡಿ ಪಿಸಿ 109, ಸದ್ದಾಂ ಪಿಸಿ 499, ಮರ್ಲಿಂಗಪ್ಪ ಪಿಸಿ 203, ಅನಿಲ್ ಪಿಸಿ 607 ಹಾಗೂ ಭಾಗ್ಯಮ್ಮ ಮಹಿಳಾ ಪಿಸಿ ಅವರನ್ನ ಒಳಗೊಂಡ ತಂಡವನ್ನು ರಚಿಸಲಾಗಿತ್ತು. ಈ ತಂಡದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿ ದಿನಾಂಕ 30 ಮಾರ್ಚ್ 2025ರಂದು ಬೆಳಿಗ್ಗೆ ಕೋಡ್ಲಿ ಕ್ರಾಸ್ ಹತ್ತಿರ ಸಂಶಯಾಸ್ಪದವಾಗಿ ನಿಂತಿರುವ 2 ಜನ ಮಹಿಳೆಯರಾದ ಕಿರಣ್ ಗಂಡ ಚಾರ್ಲಿ ಉಪಾಧ್ಯ ವಯಸ್ಸು 30 ವರ್ಷ ಜಾತಿ ಮಾಂಗ್, ಸಿಮ್ರಾನ್ ಗಂಡ ಅರ್ಜುನ್ ಉಪಾಧ್ಯ ವಯಸ್ಸು 26 ವರ್ಷ ಜಾತಿ ಮಾಂಗ್ ಸಾಕಿನ್ ಇಬ್ಬರು ಬಾಪುನಗರ ಕಲಬುರಗಿ ಇವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೈಗೊಂಡು ಅವರಿಂದ ಚಿನ್ನದ ಸರವನ್ನು ಅಂದಾಜು ಕಿಮ್ಮತ್ತು 1,20,000 ವಶಪಡಿಸಿಕೊಂಡು ಸಾಯಂಕಾಲ 6 ಗಂಟೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಯಿತು. ಘಟನೆ ಜರುಗಿದ 24 ಗಂಟೆಗಳಲ್ಲಿ ಆರೋಪಿತರನ್ನು ದಸ್ತಗಿರಿ ಮಾಡಿದ ತನಿಖಾ ತಂಡದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಯನ್ನು ಕಲಬುರಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಡ್ಡೂರು ಶ್ರೀನಿವಾಸಲು ಅವರು ಶ್ಲಾಘಿಸಿದ್ದಾರೆ. ನಿಂಗರಾಜು ಮತ್ತು ಅವರ ಹೆಂಡತಿಯಾದಂಥ ಸಂಗೀತ ಇವರು ಕಲಬುರಗಿಗೆ ಹೋಗಬೇಕಾದ್ರೆ ಅವರ ವ್ಯಾನಿಟಿ ಬ್ಯಾಗಿಂದ 8 ತೊಲೆ ಬಂಗಾರ ಕಳ್ಳತನ ಆಗಿರುತ್ತದೆ. ಇದು ಸಂಬಂಧಪಟ್ಟ ದೂರು ಆಧಾರದ ಮೇಲೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುತ್ತದೆ. ಅದೇ ರೀತಿಯಿಂದ ಜನವರಿ 2025ರಂದು ಅನ್ಸೂರ್ ಗಂಡ ವೀರಣ್ಣಗೌಡ ಮಾಲಿ ಪಾಟೀಲ್ ಅಂತ ಅವರೂ ಸೇಡಂ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಅವರು ಸಂಬಂಧಿಕರು ಕೊರ್ಲಲ್ಲಿರುವಂತಹ 4.5 ತೊಲೆ ಬಂಗಾರ ಕಳ್ಳತನ ಮಾಡಿಕೊಂಡಿರುವಂಥ ಪ್ರಕರಣ ಸೇಡಂ ಪಟ್ಟಣದಲ್ಲಿ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರುತ್ತದೆ. ಇದು ಬೇರೆ ಬೇರೆ ದಿನಗಳಲ್ಲಿ 2 ಪ್ರಕರಣಗಳು ದಾಖಲಾಗಿರುತ್ತದೆ. ಬಟ್ ನೋಡಿದರೆ ಒಂದೇ ರೀತಿಯಿಂದ ಕಳ್ಳತನ ಆಗಿರುತ್ತದೆ. ಈ ಸಂಬಂಧಪಟ್ಟ ಕಳ್ಳತನ ಯಾರು ಮಾಡಿದ್ರು ಅದು ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಚಿಂಚೋಲ್ ಸಂಗಮನಾಥ್ ಹಿರೇಮಠ ಅವರ ನೇತೃತ್ವದಲ್ಲಿ CPI ಸೇಡಂ ಶ್ರೀ ಮಹಾದೇವ್ ಮತ್ತು PSI ಇನ್ಚಾರ್ಜ್ PSI ಸೇಡಂ ಶ್ರೀ ಮಡಿವಾಲಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶ್ರೀ ರಾಮರೆಡ್ಡಿ ASI, ಯಲ್ಗುರೇಶ್ ASI ಮಲ್ಕೇಡ್ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣಾರೆಡ್ಡಿ ಮತ್ತು ಶ್ರೀಮತಿ ನಿರ್ಮಲಾ ಮಹಿಳಾ HC 86 ಇವರೆಲ್ಲ ಒಂದು ತಂಡ ಆಗಿ ಈ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇವರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಇಂಥದ್ದಲ್ಲಿ ಮಾಹಿತಿಯೆಲ್ಲ ಕಲೆ ಹಾಕಿ 31 ಮಾರ್ಚ್ 2025ರಂದು ಬೆಳಿಗ್ಗೆ 8 ಈ ಸೇಡಂ ಪಟ್ಟಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸಂಶಯವಾಗಿ ಓಡಾಡ್ತಾ ಇರುವಂಥ ಒಬ್ಬ ಹೆಣ್ಣು ಮಗಳನ್ನು ಅವರು ಸೆಕ್ಯೂರ್ ಮಾಡಿಕೊಂಡು ಅವ್ರು ವಿಚಾರಣೆ ಮಾಡಿದಾಗ ಅವರ ಹೆಸರು ಏಕ್ತಾ ತಂದೆ ಕೈಲಾಶ್ ಉಪಾಧ್ಯಾಯ ಅಂತ 24 ಇಯರ್ಸ್ ಬಾಪುನಗರ ಕಲಬುರಗಿ ಅಂತ ತಿಳಿಸಿರ್ತಾರೆ. ಮತ್ತು ಅವರು ಈ ಹಿಂದೆ 2 ಕಳ್ಳತನದಲ್ಲಿ ಭಾಗಿಯಾಗಿರುವುದು ಹೇಳಿರ್ತಾರೆ. ತದನಂತರ ಅವರು ಆ ದಿನವೂ ಕಳ್ಳತನ ಮಾಡಲಿಕ್ಕೇ ಸೇಡಂ ಪಟ್ಟಣ ವಿಸಿಟ್ ಮಾಡಿದರು ಅನ್ನೋದು ಅವರು ಒಪ್ಕೊಂಡಿರ್ತಾರೆ. ಅವ್ರದ್ದೇ ಅಂತಲ್ಲ, ಅವ್ರ ಜೊತೆಯಲ್ಲೂ ಇನ್ನೂ ಇಬ್ಬರು ಸರಿತಾ ಪಾಟೀಲ್, ಕರೋನಾ 3 ಜನ ಹೆಣ್ಣುಮಕ್ಕಳು ಅವರು ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಅವರು ಈ ಹಿಂದೆ 3 ಜನ ಈ ಕಲಬುರಗಿ ನಗರದಿಂದ ಸೇಡಂ ಪಟ್ಟಣಕ್ಕೆ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದರೂ ಕೊರಳಲ್ಲಿ ಚೈನ್ ಇದ್ದರೆ ಅವರು ಬಸ್ ಹತ್ತುವಾಗ ಇವರೇ 3 ಜನ ಒಂದು ರಶ್ ಥರ ಕ್ರಿಯೇಟ್ ಮಾಡಿ ಕೊರಳಲ್ಲಿರುವಂತಹ ಚೈನ್ ಕಿತ್ಕೊಳ್ಳೋದು ಇವರದು ವಿಶೇಷತೆ. ಸೊ ಈ ಹಿಂದೆ ಎರಡು ಕೇಸಸ್ಸಲ್ಲಿ ಇವರು ಭಾಗಿಯಾಗಿರೋದು ಒಪ್ಕೊಂಡಿರ್ತಾರೆ. ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು 8 ತೊಲೆ ಬಂಗಾರನ್ನು ರಿಕವರಿ ಮಾಡಲಾಗಿದೆ. ಮತ್ತು ಈ ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಒಳ್ಳೆಯ ಕಾರ್ಯ ಮಾಡಿದ್ದಕ್ಕೆ ನಾನು ಚಿಂಚೋಳಿ ಸಬ್ ಡಿವಿಷನ್ ಮತ್ತು ಅವ್ರದ್ದು ಟೀಮ್ ಆಗಿರುವಂಥ CPI ಸೇಡಂ ಮತ್ತು PSI ಇನ್ಚಾರ್ಜ್ ಸೇಡಂ ಮತ್ತು ಅವ್ರ ಟೀಮ್ ನಾನು ಅಭಿನಂದಿಸುತ್ತೇನೆ. ಮತ್ತು ಇದೇ ರೀತಿಯಿಂದ ಸೂಲೆಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 27 ಮಾರ್ಚ್ ರಂದು ಅವರು ಸೂಲೆಪೇಟ್ ಬಸ್ ನಿಲ್ದಾಣದಲ್ಲಿ ಸೇಮ್ ಅಲ್ವಾ 80 ಇಯರ್ಸ್ ಓಲ್ಡ್ ಲೇಡಿ ಕಮಲಮ್ಮ ಅಂತ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿನೂ 10 ಗ್ರಾಮ್ ಬಂಗಾರ ಚೈನ್ ಕಳ್ಳತನ ಮಾಡ್ತಾರೆ. ಅದೇ ರೀತಿಯಿಂದ ಇನ್ನೊಬ್ಬರು ಅದೇ ಸೇಮ್ ಬಸ್ ನಿಲ್ದಾಣ ಇನ್ನೊಂದು ಎರಡನೇ ಕೇಸ್ ಫಿರ್ಯಾದಾರ ಕಡೆಯೂ 5 ಗ್ರಾಮ್ ಬಂಗಾರನ್ನು ಕೊರಳಲ್ಲಿ ಅವರು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇದೂ ಸಿಮಿಲರ್ ಇದು CPI ಸೂಲೆಪೇಟ್ ಅವರ ವ್ಯಾಪ್ತಿಗೆ ಸೇರೋದ್ರಿಂದ CPI DYSP ಚಿಂಚೋಳಿ ಮತ್ತು CPI ಸೂಲೆಪೇಟ್ ಅವರ ನೇತೃತ್ವದಲ್ಲಿ PSI ಸೂಲೆಪೇಟು ಮತ್ತು ಅವರ ಸಿಬ್ಬಂದಿ ಆಗಿರುವಂಥ
ಚಂದ್ರಕಾಂತ್, ಮೋಹನ್ ರೆಡ್ಡಿ, ಸದ್ದಾಂ, ಮರಳಿಂಗಪ್ಪ, ಅನಿಲ್ ಮತ್ತು ಶ್ರೀಮತಿ ಭಾಗ್ಯಮ್ಮ ಮಹಿಳಾ PC ಇವರೆಲ್ಲ ಒಂದು ತಂಡವಾಗಿ ಕೆಲಸ ಮಾಡಿ ಈ ಎರಡು ಕಳ್ಳತನದಲ್ಲಿ ಭಾಗಿಯಾಗಿರುವಂತಹ ಇಬ್ಬರು ಆರೋಪಿಗಳನ್ನು ಅವರು ವಿತಿನ್ 24 ಅವರ್ಸಲ್ಲಿ ಪತ್ತೆ ಹಚ್ಚಿರ್ತಾರೆ. ಅವರ ಆರೋಪಿಗಳು ಕಿರಣ ಗಂಡ ಚಾರ್ಲಿ ಉಪಾಧ್ಯಾಯ ಅಂತ 30 ವರ್ಷ, ಬಾಪುನಗರದವರು, ಸಿಮ್ರಾನ್ ಗಂಡ ಅರ್ಜುನ್ ಉಪಾಧ್ಯಾಯ ಇವರು ಬಾಪುನಗರದವರು. ಇವರಿಬ್ಬರ ಕಡೆಯಿಂದ 15 ಗ್ರಾಮ್ ಗೋಲ್ಡನ್ನು ರಿಕವರಿ ಮಾಡಿ ಈ ಎರಡೂ ಕೇಸನ್ನು ಪತ್ತೆ ಮಾಡಿರ್ತಾರೆ. ಅವರು ವಿತಿನ್ 24 ಅವರ್ಸಲ್ಲಿ ಈ ಆರೋಪಿತರನ್ನು ಪತ್ತೆ ಮಾಡಿ ಅವರು ನ್ಯಾಯಾಂಗ ಬಂಧನ ಕಳಿಸಿರ್ತಾರೆ. ಅವ್ರಿಗೂ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಒಟ್ಟಾರೆ ಈಗ ನೋಡಿದರೆ ತಾವು ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು, ಸೂಲೆಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು, 4 ಪ್ರಕರಣಗಳಲ್ಲಿ ಆರೋಪಿತರು ಬೇರೆ ಬೇರೆ, ಬಟ್ ಅವರು ಫಾಲೋ ಮಾಡ್ತಾ ಇರುವಂಥ MO ಸೇಮ್ ಇದೆ. ಅಂದರೆ ಅವರು ಕಳ್ಳತನ ಹೆಂಗೆ ಮಾಡ್ತಾರೆ ಅಂದರೆ, ಫಸ್ಟ್ ಬೆಳಿಗ್ಗೆ ಅವರು ಕಲಬುರಗಿ ನಗರದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಂದ ಬಸ್ ಹತ್ತಾರೆ. ಕೆಲವು ಟೈಮ್ ಇಲ್ಲೇ ಮಾಡ್ತಾರೆ. ಇಲ್ಲಿ ಸಿಗಲಿಲ್ಲ, ಇಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಬಸ್ ಹತ್ಕೊಂಡು ಹಂಗೆ ಸೇಡಂ ಪಟ್ಟಣಕ್ಕೆ ಬರ್ತಾರೆ. ಸೂಲೆಪೇಟ್ ಬಸ್ ಸ್ಟ್ಯಾಂಡ್ ಬೇರೆ ಬೇರೆ ಬಸ್ಸಸ್ ಹತ್ಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾರೆ, ನೋಡ್ತಾರೆ ಯಾರಾದರೂ ಅಂದರೆ ಜಾಸ್ತಿ ಇವರು ಟಾರ್ಗೆಟ್ ವಯಸ್ಸಾದವರು ಇರ್ತಾರೆ. ವಯಸ್ಸಾದವರು ಇವರ ಟಾರ್ಗೆಟು. ಅವ್ರು ಹತ್ತಬೇಕಾದ್ರೆ ಅವ್ರು ಹತ್ತಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಇವರು ಹಿಂದೆ ಮುಂದೆ ಎಲ್ಲ ಕವರ್ ಮಾಡಿಕೊಂಡು ಪುಷ್ ಮಾಡೋದು, ಒಂದು ರಶ್ ಕ್ರಿಯೇಟ್ ಮಾಡಿ ಅವ್ರಿಗೆ ಗೊತ್ತಾಗಲಾರ್ದೆ ಅವರ ಕೊರಳಲ್ಲಿ ಚೈನ್ ಕಿತ್ಕೊಂಡು ಹೋಗ್ತಾರೆ. ಸಾಕಷ್ಟು ಇವರು ಈ 4 ಪ್ರಕರಣಗಳಲ್ಲಿ ಇಮಿಡಿಯೇಟಾಗಿ ಯಾವ ಫಿರ್ಯಾದಾರಕ್ಕೂ ಅವ್ರದ್ದು ಕೊರಳಲ್ಲಿರುವ ಚೈನನ್ನು ಕಳ್ಳತನ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಆವಾಗ ತಿಳ್ಕೊಂಡು ನನ್ನ ಕಳ್ಳತನ ಆಗಿದೆ ಅಂತ ಮತ್ತೆ ಬಂದು ಸ್ಟೇಷನ್ಗೆ ಕೊಟ್ಟಿರುವಂಥ ಇದರಲ್ಲಿ ಆಗಿದೆ. ಸಿಮಿಲರ್ಲಿ ಸೂಲೆಪೇಟು ಸೇಮ್, ಇಲ್ಲಿ ಏನು ಸೇಡಂ ಪಟ್ಟಣದಲ್ಲಿ ಏನೇ ಆಗಿದ್ದು ಸೂಲೆಪೇಟಲ್ಲೂ ಅದೇ ಥರ ಆಗಿದೆ. ಅಲ್ಲಿನೂ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿದ್ರು, ಅಲ್ಲಿನೂ ಟಾರ್ಗೆಟು ಏಜ್ಡ್ ಅವರದೇ ಇದೆ. ಸಿಮಿಲರ್ ಪ್ಯಾಟರ್ನ್, ಸೇಮ್ ಪ್ಯಾಟರ್ನ್ ಇದೆ. ಬಟ್ ಇವರೆಲ್ಲ ಅವರು ಮಾಡ್ತಾ ಇರೋದು ಒಪ್ಕೊಂಡಿದ್ದಾರೆ. ಇವರೆಲ್ಲ ಜನ ಸೇರಿರುವುದು ಬಾಪುನಗರ ಏರಿಯಾದವರಾಗಿದ್ದಾರೆ. ಆ ಎರಡು ಸೂಲೆಪೇಟ ಅವ್ರದ್ದು ಇವ್ರದ್ದು ನಾವು ಪರಿಚಯ ಅಂತ ಕೇಳಿಲ್ಲ. ಬಟ್ ಅಟ್ಲೀಸ್ಟ್ ಅಲ್ಲಿ ಸೇಡಂ ಪಟ್ಟಣದಲ್ಲಿ 3 ಜನ, ಏಕ್ತಾ, ಸರಿತಾ ಪಾಟೀಲ್, ಕರೋನಾ ಅನ್ನೋ 3 ಜನ ಭಾಗಿಯಾಗಿದ್ದರು. ಬಟ್ ಅದರಲ್ಲಿ ನಾವು ಒಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದ್ವಿ, ರಿಕವರಿ ಮಾಡಿದ್ವಿ. ಇನ್ನೂ ಇಬ್ಬರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ. ಕರ್ನಾಟಕ ರತ್ನ ಶತಾಯುಷಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ 118ನೆಯ ಜನ್ಮದಿನದ ಪ್ರಯುಕ್ತ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸಿದ್ಧಿಯ ಗಂಗಾ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರದೊಂದಿಗೆ ಕರ್ನಾಟಕ ರತ್ನ ಶತಾಯುಷಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 118ನೆಯ ಜನ್ಮದಿನದ ಪ್ರಯುಕ್ತ ಸಿದ್ಧಿಯ ಗಂಗಾ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 1 ಏಪ್ರಿಲ್ 2025ರಂದು ಇಳಿಹೊತ್ತು 3:45 ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲು ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಸಾಹಿತ್ಯ ಪ್ರೇರಕರಾದ ರವಿ ಬಿರಾದಾರ್ ಹಾಗೂ ಬಸವರಾಜ್ ಬಿರ್ಬೆಟ್ಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ವಹಿಸಿದ್ದರು. ಪ್ರಶಸ್ತಿ ಸ್ವೀಕರಿಸಲು ರಾಜೇಶ್ ಬಾಲಕಿಶನ್ ವರ್ಮಾ, ಕಲ್ಯಾಣ್ ಕುಮಾರ್ ಸಂಗಾವಿ, ಡಾಕ್ಟರ್ ಸಿದ್ದು ಪಾಟೀಲ್, ಡಾಕ್ಟರ್ ಆರಿಫ್ ರಾಜಾ ಅಹಮದ್, ಹನುಮಂತರಾಯಗೌಡ ಕಪ್ನೂರ್ ಹಾಗೂ ಮಲ್ಲಿಕಾರ್ಜುನ್ ಸಾರ್ವಾಡ್ ಆಗಮಿಸಿದ್ದರು. ಶತಾಯುಷಿಗಳು ಶತಮಾನದ ಸಂತರಾಗಿರ್ತಕ್ಕಂಥ ಕರ್ನಾಟಕ ರತ್ನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅವರ ದಾರಿಯಲ್ಲೇ ಬದುಕನ್ನು ನಡೆಸಿ ಈ ಸಮಾಜಕ್ಕೆ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥ 6 ಜನ ಬಹಳ ವಿಶೇಷವಾದ ವ್ಯಕ್ತಿತ್ವಗಳಿಗೆ ಪೂಜ್ಯರ ಹೆಸರು ಮೇಲೆ ಸಿದ್ಧಿಯ ಗಂಗಾ ಎನ್ನುವ ವಿಶೇಷವಾದ ಹೆಸರು ಮೇಲೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಕಳೆದ ಅನೇಕ ವರ್ಷಗಳಿಂದ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಬಹುಶಃ ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಅಂತಂದ್ರೆ ಈ ನಾಡಿನ ಸಾಂಸ್ಕೃತಿಕವಾಗಿರ್ತಕ್ಕಂಥ ಆ ಕ್ಷೇತ್ರದ ಪ್ರತೀಕವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಾನು ಭಾವಿಸಿಕೊಂಡಿದ್ದೇನೆ. ಸಿದ್ಧಗಂಗಾ ಮಠದ ಮಹಾಸ್ವಾಮಿಗಳು ಅಂತಂದ್ರೆ ಒಂದು ಜಾತ್ಯತೀತ ಮಠದ ಬಹಳ ವಿಶೇಷವಾದ ವ್ಯಕ್ತಿತ್ವದ ಅಪರೂಪದ ಸ್ವಾಮೀಜಿಗಳು ಅಂತೇಳಿ ನಾವು ಭಾವಿಸಿಕೊಂಡಿದ್ದೀವಿ. ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಂತಂದ್ರೆ ಈ ನಾಡಿನ ಎಲ್ಲ ಮಠಾಧೀಶರಿಗೆ ಒಂದು ಮಾದರಿಯಾಗಿ
ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಬಹಳ ಪ್ರೀತಿಪೂರ್ವಕವಾಗಿ ಅಷ್ಟೇ ಭಕ್ತಿಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಬಂಧುಗಳೇ, 12ನೇ ಶತಮಾನದ ಬಸವಾದಿ ಶರಣರ ಆಶಯದಂತೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿರ್ತಕ್ಕಂಥ ಶರಣರ ಆಶಯಕ್ಕೆ ತಕ್ಕಂತೆ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥವರು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಶರಣರ ಆಶಯದಂತೆ ಈ ನಾಡನ್ನ ರೂಪಿಸಬೇಕೆನ್ನುವ ಬಹಳ ದೊಡ್ಡ ಕನಸನ್ನು ಇಟ್ಟುಕೊಂಡು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದರೆ, ಯಾವುದೇ ಧರ್ಮದ ಇರಲಿ, ಯಾವುದೇ ಜಾತಿಯ ಮಕ್ಕಳಿದ್ರು ಕೂಡ ಆ ಮಕ್ಕಳ ಶೈಕ್ಷಣಿಕ ಬದುಕಿಗೆ ಬಹಳ ವಿಶೇಷವಾದ ಆತ್ಮಸ್ಥೈರ್ಯವನ್ನ, ಮಕ್ಕಳಲ್ಲಿ ಒಂದು ಹೊಸ ಚೈತನ್ಯವನ್ನ, ಮಕ್ಕಳ ಭವಿಷ್ಯತನವನ್ನ ರೂಪಿಸಿರ್ತಕ್ಕಂಥವ್ರು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ದೇವರಂತ ಮನುಷ್ಯರು, ದೇವರಿಗೆ ಸರಿಸಮಾನವಾಗಿ ಬಾಳುವ ಸೃಷ್ಟಿಯಿಂದ ಶಿವಕುಮಾರ ಸ್ವಾಮೀಜಿಗಳು. ಅವರ ವ್ಯಕ್ತಿತ್ವ, ಘನತೆ, ಗೌರವ ಬಸವಣ್ಣವರು ಕಾಲದಲ್ಲಿ ಸರ್ವರಿಗೆ ಸಮಬಾಳು ಎಂಬ ವಿಚಾರವನ್ನು ಹೇಳಿ ಹೋಗಿದ್ರು. ಅದನ್ನು 100% ಜಾರಿಗೆ ತಂದವರು ವಿಶ್ವದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅಂದರೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ. ಅವರಿಗೆ ಅದ್ಭುತವಾದಂಥ ಇವತ್ತಿನ ದಿವಸ ಜನ್ಮ ದಿವಸ ಮಾಡ್ತಾ ಇದ್ದೀವಿ. ಬಹುಶಃ 1930ರಲ್ಲಿ ಅವರು ಸಂಸ್ಥೆಗೆ ನೇಮಕ 111 ವರ್ಷ ನಮ್ಮ ಕಡೆ ಯಾರು ಬದುಕಲಿಕ್ಕೆ ಹೋಗಿಲ್ಲ, ಯಾರು ಬದುಕೋದು ಆಗಲ್ಲ. ಅವರು ದಿನಕ್ಕೆ 15 ಕಿಲೋಮೀಟರ್ ಗಟ್ಟಲೆ, ಮೈಲ್ ಕಿಲೋಮೀಟರ್ ಇದ್ದಿಲ್ಲ. ಎಲ್ಲ ಹಳ್ಳಿಗೆ ಹೋಗಿ ಯಾರ್ಯಾರು ದಾನಿಗಳಿರ್ತಾರೋ ಕೇಳ್ಕೊಂಡು, ಮಕ್ಕಳ ಶಿಕ್ಷಣಕ್ಕಾಗಿ ದಾನದ ರೂಪದಲ್ಲಿ ಕೇಳ್ಕೊಂಡು ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. ಆಮೇಲೆ ನಡೆಯೋದು ಒಂದ್ಸಲ ಇದ್ರೂ ಎತ್ತಿನ ಗಾಡಿಯೆಲ್ಲ ಹೋಗ್ತಿದ್ರು. ಹಾಗೆ ಎತ್ತಿನ ಗಾಡಿಯಲ್ಲಿ ಹೋಗಿ ಭಿಕ್ಷದ ರೂಪದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರು ತಮ್ಮದೇ ಆದಂಥ ಜೀವನವನ್ನೇ ರೂಪಾಯಿಗಳು ಶಿವಕುಮಾರ ಸ್ವಾಮೀಜಿಗಳು. ಅವರು ಹಾಗೆ ಈ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳಾಗಲಿ, ಆಮೇಲೆ ಅಬ್ದುಲ್ ಕಲಾಂ ಆಗಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳಾಗಲಿ, ಸಿದ್ಧಗಂಗಾ ಸ್ವಾಮಿಗಳ ಬಗ್ಗೆ ಅಂತೂ ಇಡೀ ಕರ್ನಾಟಕ ರಾಜ್ಯ, ದೇಶಕ್ಕೆ ಗೊತ್ತಿರುವಂತ ವಿಷಯ. ಅಂತ ಒಬ್ಬ ಸಿದ್ಧಿ ಪುರುಷರು, ನಮ್ಮ ಆಧುನಿಕ ಬಸವಣ್ಣ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅಂತ ಒಬ್ಬ ಮಹಾನ್ ಮೇಧಾವಿ ಕಲಬುರಗಿ ಜಿಲ್ಲೆಯು ಅನೇಕ ಜನರು, ನಮ್ಮ ದೇವೇಂದ್ರಪ್ಪ ಅನೇಕ ಜನರು ಆ ಸಿದ್ಧಗಂಗೆ ಮಠದ ಒಂದು ಪ್ರಾಡಕ್ಟ್ಸ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಜನ ಕಲಬುರಗಿ ಜಿಲ್ಲೆಯಲ್ಲಿ ಸಹ ಸುಮಾರು ಸಾವಿರಾರು ಲಕ್ಷಗಟ್ಟಲೆ ಜನರು ಏನಂದ್ರೆ ಆ ಒಂದು ಸಂಸ್ಥಾನದಲ್ಲಿ ಓದಿ ಬೆಳೆದು ಇವತ್ತು ತಮ್ಮದೇ ಆದಂತಹ ಜೀವನವನ್ನು ಸಮಾಜದಲ್ಲಿ ರೂಪಿಸ್ಕೊಂಡು ಬಹಳ ದೊಡ್ಡ ದೊಡ್ಡ ಸ್ಥಾನಗಳಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಕರ್ನಾಟಕ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆದ್ರೆ ಒಂದೇ ಒಂದು ಬರುತ್ತೆ, ಭಾರತ ರತ್ನ ಆಗಿಲ್ಲ. ಈಗಾಗಲೇ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಪ್ರತಿನಿಧಿ ನಮ್ಮ ತಿಪ್ಪಣ್ಣಪ್ಪ ಸಾಹೇಬರು ಬಂದಿದ್ದಾರೆ ಇಲ್ಲಿ. ಅವರು ಕೂಡ ಹೇಳಿದ್ದಾರೆ, ನಮ್ಮೊಂದು ಸಣ್ಣ ಒಂದು ಅನಿಸಿಕೆ, ಅದನ್ನು ತಾವು ವಿಧಾನ ಪರಿಷತ್ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ರೆ ಅದು ಖಂಡಿತವಾಗಿ ಭಾರತ ಮಾಡ್ಕೊಂಡಿದೆ. ಅದು ತಾವು ಸಿದ್ಧಗಂಗಾ ಬಗ್ಗೆ ನಾವು ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟು ಹೇಳಿದ್ರು ಕಮ್ಮಿನೇ. ಅವ್ರು ಎಷ್ಟು ಹೇಳಿದ್ರು ನಾವು ದೇವೇಂದ್ರಪ್ಪ ಸುಮಾರು 20 ವರ್ಷದಿಂದ ವಿದ್ಯಾರ್ಥಿಗಳು ಅವರು. ಸೊ ಅವ್ರ ಜೊತೆ ನಾವು ಹೋಗಿ ನಾವು ಹಳೆ ವಿದ್ಯಾರ್ಥಿ ಹಾಗೂ ಹಿತೈಷಿಗಳ ಸಂಘ ಮಾಡಿದೆವು. ಸೊ ಯಾವಾಗಲೂ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಸ್ನಾನ ಮಾಡಿ ದರ್ಶನ ತೊಗೊಂಡೇ ಮುಂದೆ ಹೋಗ್ತಿದ್ದೆವು. ಈ ಸಲ ಸಿಂಪಲ್ ಹೇಳ್ತೀನಿ, ನಮ್ಮ ಅಜ್ಜೋರಿದ್ದಾಗ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಿದ್ದೆವು. ಎಲ್ಲರೂ ನಾವು ಬೆಳಗ್ಗೆ ತಕ್ಷಣ ಲಿಂಗ ಪೂಜೆ ಕಂಪಲ್ಸರಿ ಎಲ್ಲರಿಗೆ, ಅದ್ರ ಜಾತಿ ಇಲ್ಲ ನಾವು ಸುಮಾರು ನಾವು ಹೋಗಿ ಲಿಂಗ ಪೂಜೆ ಮಾಡಿಸಿದ್ರು. ನಮಗೂ ನೀರು ಹಾಕಿದ್ರು ಅವರೇ ಸ್ವತಃ ಕೈಲಿಂದ. ಜೊತೆಗೆ ನನ್ನ ಮಕ್ಕಳಿಗೆ ಕರ್ಕೊಂಡು ನಮ್ಮ ಮಕ್ಕಳಿಗೂ ಸಹ ಲಿಂಗ ಪೂಜೆ ಮಾಡೋದಕ್ಕೆ ನೀರು ಹಾಕ್ಸಿದ್ರು. ಸೊ ಆ ರೀತಿಯಿಂದ ಮಾಡುವಂಥವ್ರು ಜಾತಿ ಧರ್ಮ ಭೇದವಂತೂ ಇಲ್ಲ. ಜೊತೆ ಈಗ ನಮ್ಮ ಆದ್ರೂ ಸುಮಾರು 10 ಹುಡುಗರಿಗೆ ಮಾಡೋದು, 4 ಹುಡುಗರು ನಮ್ಮ ಕಲಬುರಗಿ ಕರ್ನಾಟಕ ಇರ್ತಾರೆ. ಸುಮಾರು ಕಲಬುರಗಿ, ಬೀದರ್ ತಾಲೂಕು, ಎಲ್ಲ ತಾಲೂಕದ್ರಿ ಸುಮಾರು 2,500 ಸಾವಿರ, ಈಗ 10,000 ವಿದ್ಯಾರ್ಥಿಗಳಲ್ಲ, 2,500 ಸಾವಿರ ನಮ್ಮ ಕಲ್ಯಾಣ ಕರ್ನಾಟಕ ಮಾಡಿದವರೇ ವಿದ್ಯಾರ್ಥಿಗಳ. ಸೊ ಆ ರೀತಿಯಿಂದ ಆಮೇಲೆ ಈಗ ಅಲ್ಲಿ ಫಸ್ಟ್ ಸಂಸ್ಕೃತಿ, ಮೊದಲು ಸಂಸ್ಕೃತ, ಆಮೇಲೆ ಯಾವ ಇರಬೇಕು, ಪ್ರೇಯರ್, ಪ್ರಾರ್ಥನೆ, ತ್ರಿವಿಧ ದಾಸೋಹಿ ಅಂದ್ರೆ ಪಕ್ಕಾ ತ್ರಿವಿಧ ದಾಸೋಹಿ. ಸೊ ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಸೊ ಈ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾವು ಎಷ್ಟು ಕೊಂಡಾಡಿದ್ರು ಕಡಿಮೆ. ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಸಿದ್ಧಗಂಗಾ ಶ್ರೀ ತಗೊಂಡು
ಈಗ ಆಡುಮಟ್ಟದ ಗಿಡವಿಲ್ಲ, ಸಿದ್ಧಗತಿ ಕೆಲಸ ಮಾಡಿದ ಕಾರ್ಯಕ್ರಮ ಇಲ್ಲ ಅಂದಾಗ ಕಲಬುರಗಿಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಾನು ಹೇಳಿದ ಈಗಾಗಲೇ ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಮಾಡಿಕೊಂಡು ಯಶಸ್ವಿಯಾದ ಕಾರ್ಯಕ್ರಮ ಇವತ್ತು ಪವಿತ್ರವಾದ ದಿನದಂದು ಒಂದು ಬಹಳ ಅದ್ಭುತ ಕಾರ್ಯಕ್ರಮವನ್ನು ಮಾಡಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾದವರು ಎರಡು ಪುಣ್ಯವಂತ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಯಾಕಂದ್ರೆ ಇವತ್ತಿನ ಏನಪ್ಪ ಅಂದ್ರೆ ಕರ್ನಾಟಕ ರತ್ನ ಶತಾಯುಷಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರ 118ನೆಯ ಜನ್ಮದಿನದ ಪ್ರಯುಕ್ತವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಪ್ರತಿಯೊಬ್ಬರನ್ನ ಗುರುತಿಸಿ, ಏನಪ್ಪ ಅಂದ್ರೆ ಎಲ್ಲರ ಪರವಾಗಿ 6 ಜನರನ್ನ ಗುರುತಿಸಿ ಇವತ್ತು ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರು ಎಲ್ಲರನ್ನ ಒಂದು ಏನಪ್ಪ ಅಂದ್ರೆ ಶಿಬಿಯಾಗಿಂಗ ಅಂತಕ್ಕಂಥ ಪ್ರಶಸ್ತಿಯನ್ನ ಇವತ್ತು ಪ್ರದಾನ ಮಾಡಿದೆ. ಎಲ್ಲ ಗಣ್ಯಮಾನ್ಯರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡುವುದು. ನಿಮಗೆ ಏನಪ್ಪ ಅಂದ್ರೆ ನಾವೇನೋ ಪ್ರಶಸ್ತಿಯನ್ನ ಪಡೆದವರು ನಾವೆಲ್ಲರೂ ನಿಮಗೆ ತುಂಬುವುದರ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ವಿನಂತಿ ನಡೀತವೆ, ಆದರೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ದಿಗಂತಿರ್ಬೋದು, ಪಾಠಗಳಿರ್ಬೋದು, ಎಲ್ಲರೂ ಸಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಬಹಳಷ್ಟು ಜನ ಹೇಳಿದ್ರು ಇಂಥ ಒಬ್ಬ ಮಹಾತ್ಮರ ಜನ್ಮದಿನದಂದು ನಮ್ಮೆಲ್ಲರಿಗೂ ಒಂದು ಪ್ರಶಸ್ತಿ ನೀಡಿದ್ರೆ ನಾವೆಲ್ಲ ನಮ್ಮಂತ ಪುಣ್ಯ ಒಂದು ಇನ್ಯಾರಿಲ್ಲ ಅಂತ ನಾನು ಹೇಳಿದ್ರು. ಅವರಿಗೆ ಭಾರತ ರತ್ನ ಸಿಗಬೇಕು, ಭಾರತ ರತ್ನ ಸಿಗಬೇಕು ಅಂತ ಬಹಳ ದಿನದ ಬೇಡಿಕೆ, ಬಹಳ ದಿನಗಳು ಎಲ್ಲ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಈ ವೇದಿಕೆ ಮೇಲೆ ಹೇಳಕ್ ಇಷ್ಟಪಡ್ತೇನೆ. ಭಾರತ ರತ್ನ ಶಿವಕುಮಾರ ಸ್ವಾಮೀಜಿಗಳಿಗೆ ಸಿಕ್ಕಿದೆ ಆದರೆ, ಅದು ಭಾರತ ರತ್ನ ಸಿಕ್ಕಿದೆ ಆದರೆ ಶಿವಕುಮಾರ ಸ್ವಾಮೀಜಿಯವರ ಏನಪ್ಪ ಭಾರತ ರತ್ನದ ಗೌರವ ಹೆಚ್ಚಿಸಿದ್ರೆ ಶಿವಕುಮಾರ ಸ್ವಾಮೀಜಿಯವರು ಸಿಕ್ಕರೆ ಆ ಭಾರತ ರತ್ನಕ್ಕೆ ಬೇರೆ ಒಂದು ಗೌರವ ಸಿಗ್ತದೆ. ಅವರು ಅದಕ್ಕೆ ಸಿಗುವಂತ ನಿಜವಾದ ಗೌರವ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಈಗಾಗಲೇ ಎಲ್ಲರೂ ಸಹ ಬಹಳಷ್ಟು ಜನ ಮಾತಾಡಿದ್ರೆ ತ್ರಿವಿಧದ ಅನ್ನದಾಸೋಹ ಇರ್ಬೋದು, ಧ್ಯಾನ ದಾಸೋಹ ಇರ್ಬೋದು, ಅಕ್ಷರ ದಾಸೋಹ ಇರ್ಬೋದು. ಇವತ್ತು ನಡು ಭಾರತ ದೇಶದಲ್ಲಿ ನಡೆದಾಡುವಂತ ದೇವರು ಎಲ್ಲರ ಇವತ್ತು ಬಡ ಮಕ್ಕಳಲ್ಲ ನಾವೆಲ್ಲ ನೋಡ್ತೀವಿ. ಏನಪ್ಪ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಹೇಳ್ತಾರೆ ಅಂತ ಕೇಳಿದ್ರೆ ಒಂದೊಂದು ನಾಮಫಲಗಳನ್ನು ಹಾಕ್ತಾರೆ. ಶಿಕ್ಷಣ ಪ್ರೇಮಿ, ಬಡವರ ಬಂಧು, ದೀನ ದಲಿತರ ನಾಯಕ, ಕೇವಲ ವೇದಿಕೆ ಮೇಲೆ ಹಾಕುವಂತ ಮಾತು. ಎಷ್ಟೋ ಜನ ಇವತ್ತು ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ನೀವೇನಾದ್ರೂ ಇವತ್ತು ಉಚಿತವಾಗಿ ಶಿಕ್ಷಣ ಕೊಡು, ನಿಜವಾಗ್ಲೂ ಶಿಕ್ಷಣ ಪ್ರೇಮಿಗಳು ಅಂತ ಕರಿತೀವಿ. ಇವತ್ತು ಒಬ್ಬ ನಡೆದಾಡುವಂತ ದೇವರು ಅನ್ನದಾಸೋಹಿ ಬಹಳಷ್ಟು ಬಗ್ಗೆ ಹೇಳಿದ್ರು. ಎಷ್ಟೋ ಜನ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ IAS ಆಗಿರ್ಬೋದು, IPS ಆಗಿರ್ಬೋದು, ದೊಡ್ಡ ಉನ್ನತ ಹುದ್ದೆಗಳಲ್ಲಿ, ಅದಲ್ಲದೆ ಇವತ್ತು ದೇಶದ ವಿದೇಶಗಳಲ್ಲಿ ಇವತ್ತು ಶಿವಕುಮಾರ ಸ್ವಾಮೀಜಿಯ ಮಠದಲ್ಲಿ ಕಲಿತಂತ ಮಕ್ಕಳು, ಇವತ್ತು ವಿದ್ಯಾರ್ಥಿಗಳು ಇವತ್ತು ಶಿವಕುಮಾರ ಸ್ವಾಮೀಜಿ ಹೆಸರು ಈ ಭಾರತ ದೇಶದ ಇವತ್ತು ಎಲ್ಲರೂ ಒಂದು ಉನ್ನತ ಸ್ಥಾನಗಳಿದ್ದಾರೆ. ಅದೇ ರೀತಿ ಅವರ ಜನ್ಮದಿನದಂದು ನಾವೆಲ್ಲ ಪ್ರಶಸ್ತಿ ಮತ್ತೊಮ್ಮೆ ಹೇಳ್ತೇನೆ, ನಮಗೇನು ಪ್ರಶಸ್ತಿ ನಾವು ಪಡೆದಿದ್ದೀವಿ ನಾವು ಪುಣ್ಯವಂತರು. ಇವತ್ತು ನಮ್ಮನ್ನ ಗುರುತಿಸಿ ಇದು ಕೇವಲ ಪ್ರಶಸ್ತಿ ನಮಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟದಂತಲ್ಲ, ನಮಗೆ ಇನ್ನಷ್ಟು ಜವಾಬ್ದಾರಿಗಳನ್ನ ಇವತ್ತು ಸಾಹಿತ್ಯ ಪರಿಷತ್ತು ಮತ್ತೆ ಏನಪ್ಪ ಅಂದ್ರೆ ವಚನ ಸಾಹಿತ್ಯ ಪರಿಷತ್ತು ಇವತ್ತು ನಮಗೆ ನೀಡಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ಅಧ್ಯಕ್ಷರಾದ BM ಪಾಟೀಲ್ ಕಲ್ಲೂರ್, ಶಿವರಾಜ್ ಅಂಡಗಿ, ಧರ್ಮಣ್ಣ H ಧನ್ನಿ, ಶರಣರಾಜ ಚಪ್ಪರಬಂದಿ, ರವೀಂದ್ರ ಕುಮಾರ್ ಭಂಟನಹಳ್ಳಿ, ಶ್ರೀಕಾಂತ್ ಪಾಟೀಲ್ ತಿಳುಗೋಳ್, ಧರ್ಮರಾಜ ಜವಳಿ, ಶಕುಂತಲಾ ಪಾಟೀಲ್ ಜಾವಳಿ, ಸಿದ್ದಲಿಂಗ ಬಾಳಿ, ಬಾಬುರಾವ್ ಪಾಟೀಲ್, ವಿದ್ಯಾಸಾಗರ್ ದೇಶ್ಮುಖ್, ಗಣೇಶ್ ಚಿನ್ನಕಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಕ್ಫ್ ತಿದ್ದುಪಡಿ ಮಸೂದೆ 2024 ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ವಕ್ಫ್ ತಿದ್ದುಪಡಿ ವಿಧೇಯಕ 2024 ವಿರುದ್ಧ ಎಸ್ಡಿಪಿಐ ವತಿಯಿಂದ ದಿನಾಂಕ 2 ಏಪ್ರಿಲ್ 2025 11:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಂಸತ್ತಿನಲ್ಲಿ ಮಸೂದೆಯನ್ನು ಪುನಃ ಮಂಡಿಸಲಾಗುತ್ತಿರುವ ಕಾರಣ ಪ್ರತಿಭಟನೆಯನ್ನ ಆಯೋಜಿಸಲಾಗಿತ್ತು. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ರಂಜಿತ್ ಕುಮಾರ್ ಮೂಲಿಮನಿ ಅವರು ತಿಳಿಸಿದ್ದಾರೆ. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೆಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೆಯ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ರಂಜಿತ್ ಆರ್ ಮೂಲಿಮನಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಇಂದು ನಾವು ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೆಯ ಜಯಂತ್ಯೋತ್ಸವ ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಮತ್ತು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಆಯೋಜನೆ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಾವು ದಿನಾಂಕ 31/1/2 ಬಾಬೂಜಿ ಅವರ ಒಂದು ಜಯಂತಿ ನಿಮಿತ್ತವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಿಸುತ್ತಿದ್ದೇವೆ. ಅದೇ ರೀತಿಯಾಗಿ 3ನೇ ತಾರೀಕು ದಿನಾಂಕ 3ನೇ ತಾರೀಕು ನಮ್ಮ ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ಆದವರಿಗೆ ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000 ಮತ್ತು ತೃತೀಯ ಬಹುಮಾನ 2,000 ಅಂತಂತೇಳಿ ನಾವು ಘೋಷಣೆ ಮಾಡ್ತಿದ್ದೇವೆ. ಮತ್ತು ಅದೇ ರೀತಿಯಾಗಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು ನಮ್ಮ ಮಾದಿಗ ಸಮಾಜದ 20 ಬಡಾವಣೆಯ ಎಲ್ಲ ಯುವಕರು ಆ ತಂಡದಲ್ಲಿ ಪಾಲ್ಗೊಂಡಿದ್ದಾರೆ. ಆ ತಂಡದಲ್ಲಿ ವಿಜೇತರಾದವರಿಗೆ ನಾವು 21,000 ಬಹುಮಾನವನ್ನು ವಿತರಣೆ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ರನ್ನರ್ ಆಫ್ ತಂಡಕ್ಕೆ ನಾವು 11,000 ಒಂದು ಬಹುಮಾನ ವಿತರಣೆಯನ್ನು ಬಹಿರಂಗ ಸಭೆಯಲ್ಲಿ ನಾವು ಅವರಿಗೆ ವಿತರಣೆ ಮಾಡ್ತಿದ್ದೇವೆ ಮತ್ತು ಟ್ರೋಫಿಯ ಜೊತೆಯಲ್ಲಿ ಸುಮಾರು ಅದೇ ರೀತಿಯಾಗಿ ಬಹಿರಂಗ ಸಭೆಯನ್ನು ಇದೇ ನಾವು ಏಪ್ರಿಲ್ 4ನೇ ತಾರೀಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಎದುರುಗಡೆ ಬಹಿರಂಗ ಸಭೆಯನ್ನು ಆಚರಣೆ ಮಾಡ್ತಿದ್ದೇವೆ.
ಅಂದರೆ ಜಯಂತಿ 5ನೇ ತಾರೀಕಿನ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ನಾವು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ಬಹಿರಂಗ ಸಭೆಯಲ್ಲಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಎಲ್ಲ ಸಚಿವರು, ಶಾಸಕರು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಒಂದು ರಾಜಕೀಯ ಮುಖಂಡರು, ಸಮಾಜದ ಮುಖಂಡರು ಆ ಒಂದು ಬಹಿರಂಗ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮೈಸೂರಿನ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂಥ ದಾಸನೂರು ಕೂಸಣ್ಣನವರು, ಸಾಹಿತಿಗಳು ಮತ್ತು ಸಮಾಜ ಚಿಂತಕರು, ವಿಶೇಷವಾಗಿ ಬಾಬೂಜಿಯವರ ಒಂದು ವಿಶೇಷ ಉಪನ್ಯಾಸ ಮಾಡಲಿಕ್ಕೆ ಮತ್ತು ಸಮುದಾಯದ ಚಿಂತನೆ ಮಾಡಲಿಕ್ಕೆ ಅವರು ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ಇವತ್ತು 3ನೇ ತಾರೀಕು ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ದಲ್ಲಿರುವಂಥ ಕಲಾಮಂಡಲದಲ್ಲಿ ಭಾಳ ವಿಶೇಷವಾದಂಥ ಬಾಬೂಜಿಯವರ ಒಂದು ಕಲ್ಪನೆಯನ್ನು, ಅವರ ಜೀವನ ಚರಿತ್ರೆಯ ಸಂಪೂರ್ಣದ ವ್ಯವಸ್ಥೆಯನ್ನು ಮತ್ತು ಆ ಜೀವನ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಭಾಳ ಎಲ್ಲ ಸಮಿತಿ, ಎಲ್ಲ ಹಿರಿಯರ ಒಂದು ಸಲಹೆದಂತೆ ಇವತ್ತು ಅಧ್ಯಕ್ಷರಂಥ ರಂಜಿತ್ ಆರ್ ಮೂಲಿಮನಿಯವರು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಪ್ರಬಂಧ ಸ್ಪರ್ಧೆಯನ್ನು ಈ ಪ್ರಥಮ ಬಾರಿ, ಇಲ್ಲಿವರೆಗೆ ನಾವು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದಿಲ್ಲ. ಆದರೆ ಪ್ರಥಮ ಬಾರಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವ ಒಂದು ಉದ್ದೇಶ ಇಷ್ಟೇ, ನಮ್ಮ ಭಾಗದಲ್ಲಿರುವಂಥ ಯುವಕರಿಗೆ, ಮುಂದಿನ ಯುವತಿಯರಿಗೆ, ಅವರಿಗೆ ಬಾಬೂಜಿಯವರ ಒಂದು ಜೀವನ ಚರಿತ್ರೆಯನ್ನು ಅರ್ಥವಾಗಲಿ, ಆ ಒಂದು ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕವಾಗಿ ಈ ವರ್ಷದಿಂದ ಇದೊಂದು ಪ್ರಾರಂಭ, ಮುಂದಿನ ವರ್ಷಗಳಿಂದ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ಸ್ಪರ್ಧೆಯನ್ನು ಮುಂದುವರಿಸುವುದರೊಂದಿಗೆ ಹಾಗೆ ಮುಂದಿನ ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಒಳ್ಳೆಯ ಒಂದು ಬಾಬೂಜಿಯವರ ಇಡೀ ಜೀವನ ಚರಿತ್ರೆ ಕುರಿತು ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಮತ್ತು ಕ್ರಿಕೆಟ್ ಪಂದ್ಯಾವಳಿ ಆಗಿರ್ಬೋದು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಅನೇಕ ಮಾಧ್ಯಮ ಮಿತ್ರರು ಇದ್ದಾರೆ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಮಾದಿಗ ಸಮುದಾಯದ ಏನು ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಮತ್ತು ಸಾಧನೆ ಮಾಡಿದಂಥ ಎಲ್ಲ ಸಾಧಕರಿಗೆ, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈಗಾಗಲೇ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. 5ನೇ ತಾರೀಕು ಭವ್ಯ ಮೆರವಣಿಗೆ ಇದೆ. ಎಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಲಿಂಗರಾಜ್ ತಾರ್ಫಾಯ್, ನಾಗರಾಜ್ ಗುಂಡುಗುರ್ತಿ, ದಶರಥ್ ಕಲಗುರ್ತಿ, ಪ್ರಹ್ಲಾದ್ ಹಡಗಿಲ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದಲಿತ ಮಾದಿಗ ಸಮನ್ವಯ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಸರ್ಕಾರ ಕೊಟ್ಟ ಮಾತಿನಂತೆ 60 ದಿನಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತಂದು ತನ್ನ ಬದ್ಧತೆಯನ್ನು ತೋರಿಸಬೇಕು ಎಂದು ಮಾದಿಗ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ ಜವಳಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಜಾತಿ ಸಮೀಕ್ಷೆ ಅಧಿಕಾರಿಗಳು ಮಾದಿಗ ಸಮುದಾಯದ ಮನೆ ಮನೆಗೆ ಭೇಟಿ ನೀಡಿದ ಪರಿಶಿಷ್ಟ ಜಾತಿಯಲ್ಲಿ ಬರುವ ಪಟ್ಟಿಯಲ್ಲಿ ಬರುವ ಮಾದಿಗ ಎಂದು ಬರ್ಸ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಸಮುದಾಯದ ಬಂಧುಗಳಲ್ಲಿ ವಿನಂತಿ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿರ್ತೀವಿ. ಬಂಧುಗಳೇ, ಪತ್ರಿಕರ್ತರ ಹಣ್ಣಂದರೆ ಮಾದಿಗ ದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾ ಸಮಿತಿಯ ಕಲಬುರಗಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಹಮ್ಮಿಕೊಳ್ಳಲಾಗಿದ್ದು, ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ನೇತೃತ್ವದಲ್ಲಿ ಸುಮಾರು 30 ವರ್ಷಗಳ ಸುದೀರ್ಘ ಒಳ ಮೀಸಲಾತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಹೋರಾಟದ ಹಿನ್ನೆಲೆ ಆಗಸ್ಟ್ 1ರಂದು ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಅನ್ವಯ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಸದನದಲ್ಲಿ ಅಂಗೀಕರಿಸಿ ವರ್ಗೀಕರಣವನ್ನು ಕಾಯ್ದೆ ರೂಪದಲ್ಲಿ ತರಲು ಆಯಾ ರಾಜ್ಯಗಳು ಮುಂದಾಗಿವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ತೆಗೆದುಕೊಂಡ 2 ತಿಂಗಳ ಸಮಯದೊಳಗಡೆ ದಿನಾಂಕ 27/3/2025ರಂದು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗವು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಂಬಂಧ ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಿರುತ್ತಾರೆ. ರಾಜ್ಯದಲ್ಲಿನ ತಮ್ಮ ಜಾತಿಯ ಹೆಸರು ಹೇಳಿಕೊಳ್ಳದೆ ಇರುವ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು SC ಹರಿಜನ ಎಂದು ಪ್ರಮಾಣಪತ್ರ ಪಡೆದಿರುವ ಜನರು ತಮ್ಮ ಜಾತಿಯ ಹೆಸರನ್ನು ಬರೆಸದೆ ಗೊಂದಲ ಇರುವ ಕಾರಣ ನಿಖರವಾದ ಮಾಹಿತಿಗಾಗಿ ಜಾತಿಯನ್ನು ಕಡ್ಡಾಯವಾಗಿ ಬರೆಸಿಕೊಳ್ಳಲು ಸದರಿ ಸಮೀಕ್ಷೆಯನ್ನು ಸರ್ಕಾರ ನಡೆಸಲು ಮುಂದಾಗಿದೆ. ಆದ ಕಾರಣ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ, SC ಹರಿಜನ ಮತ್ತು ಪರಿಶಿಷ್ಟ ಜಾತಿಯ ಉಪಜಾತಿಗಳ ಜನಸಂಖ್ಯೆ, ಕುಟುಂಬಗಳ ಸಂಖ್ಯೆ, ಅವರ ಶಿಕ್ಷಣ, ವೃತ್ತಿ, ವಾಸಿಸುತ್ತಿರುವ ಪ್ರದೇಶ, ಮನೆಯ ಆದಾಯ ಮತ್ತು ಭೂಮಿಯ ಒಡೆತನ, ಮಾನವ ಅಭಿವೃದ್ಧಿ, ಸರ್ಕಾರದಿಂದ ಪಡೆಯುತ್ತಿರುವ ಸೌಲಭ್ಯಗಳು, ರಾಜಕೀಯ ಪ್ರಾತಿನಿಧ್ಯತೆ ಇತ್ಯಾದಿ ವಿಷಯಗಳ ಸಮಗ್ರ ವರದಿಯನ್ನು ತಯಾರಿಸುವುದು ಅವಶ್ಯವಾಗಿದೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,04,74,992 ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇದೆ. ಇಷ್ಟು ಕುಟುಂಬಗಳನ್ನು
ಮಾಡಲಾಗಿರುತ್ತದೆ. ಪುನಃ ಈ ಎಲ್ಲ ಕುಟುಂಬಗಳು ಸಂಪೂರ್ಣ ರಾಜ್ಯಾದ್ಯಂತ ಸಮೀಕ್ಷೆ ನಡೆಸಲು ದಿನಾಂಕ 6/4/2025ರಿಂದ 26/5/2025 ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಆದ್ದರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳು, ನಗರಗಳಲ್ಲಿ ಮತ್ತು ಎಲ್ಲ ತಾಲೂಕಿನ ಗ್ರಾಮಗಳಲ್ಲಿ ಜಾತಿ ಸಮೀಕ್ಷೆ ಮಾಡಲು ಅಧಿಕಾರಿಗಳು ಮನೆ ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ನಮ್ಮ ಮಾದಿಗ ಸಮುದಾಯ ಕಡ್ಡಾಯವಾಗಿ ತಮ್ಮ ಜಾತಿಯ ಹೆಸರನ್ನು ಮಾದಿಗ ಎಂದು ಬರೆಸಬೇಕು ಮತ್ತು ನಾವು ಮಾದಿಗರು ಎಂದು ಹೇಳಿ ಹಾಗೂ ನಮ್ಮ ಮಾದಿಗ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಿ ಹಾಗೂ ಮಾದಿಗ ಉಪಜಾತಿಗಳಲ್ಲಿರುವ ಅವರ ಉಪಜಾತಿಗಳನ್ನು ಕೂಡ ಬರೆಸಬೇಕೆಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಂಘವು ಮಾದಿಗ ದಂಡೋರ ಜಿಲ್ಲಾ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ತೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ರೇವಣಸಿದ್ದ ಕಟ್ಟಿಮನಿ, ಮಾದಿಗ ಸಮಾಜ ಆಳಂದ ಅಧ್ಯಕ್ಷರಾದ ಲಕ್ಕಪ್ಪ ಎಸ್ ಜವಳಿ, ಶಹಬಾದ್ ಮುಖಂಡರಾದ ರವಿ ಬೆಳಮಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.